ಅದು ಕೂಡ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಬೇಕಾದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಏನು ಮಾಡೋದು, ಹೆಂಗದು? ನೋಡಿ, ವಾಟರ್ ಇಸ್ ಅ ವಂಡರ್ಫುಲ್ ಥಿಂಗ್. ಇಟ್ಸ್ ಭಗವಂತ ಕೊಟ್ಟಿರೋಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು. ನಾವು ಜಲ ತತ್ವದಿಂದ ತುಂಬ ಪ್ರಭಾವಿತರಾಗ್ತೀವಿ, ಇನ್ಫ್ಲೂಯೆನ್ಸ್ ಆಗ್ತೀವಿ ಆಸ್ ಅ ಹ್ಯೂಮನ್ ಬೀಯಿಂಗ್. ಯಾಕಂತ ಹೇಳಿದ್ರೆ ಈ ಭೂಮಿ ಮೇಲೆ 70% ನೀರಿದೆ ಅಲ್ವಾ. ನಮ್ಮ ದೇಹದಲ್ಲೂ 70-80% ನೀರಿನ ಅಂಶ ಇದೆ. ನಮ್ಮ ಬ್ರೈನಲ್ಲೂ 80% ನೀರಿನ ಅಂಶ ಇದೆ. ಸೊ ನೀರು ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ್ಯಂಡ್ ದೇರ್ ಇಸ್ ಅ ರಿಸರ್ಚ್ ಆಲ್ಸೋ. ಓಕೆ, ಮಸಾರೋ ಎಮೋಟೋ ಅಂಥೇಳಿ ಒಬ್ಬರು ಸೈಂಟಿಸ್ಟ್, ಡಾಕ್ಟರ್, ಜಾಪನೀಸ್ ಡಾಕ್ಟರ್, ನೀರಿನ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅದರ ಅಣುಗಳಿಗೆ ಒಂದು ಪವರ್ ಇದೆ. ಮಾಲಿಕ್ಯೂಲ್ಸ್ ಹ್ಯಾಸ್ ಮೆಮರಿ. ಮೆಮರಿ ಅಂದರೆ ನೆನಪಿನ ಶಕ್ತಿ ಇದೆ ಅದಕ್ಕೆ. ಸೊ ವಾಟರ್ಗೆ ನಾವು ಏನು ಪದಗಳಿಂದ ಚಾರ್ಜ್ ಮಾಡ್ತೀವಿ, ಆ ಪದಗಳು ಅದನ್ನು ಕ್ರಿಸ್ಟಲ್ಸ್ ಸ್ಟೋರ್ ಮಾಡುತ್ತೆ, ಆ ಮಾಲಿಕ್ಯೂಲ್ ಸ್ಟೋರ್ ಮಾಡುತ್ತೆ. ಆ್ಯಂಡ್ ಆ ನೀರು ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ. ಹೀಲ್ ಆದರೂ ಸರಿ, ಮ್ಯಾನಿಫೆಸ್ಟ್ ಆದರೂ ಸರಿ ಮಾಡುತ್ತೆ. ಓಹೋ. ಸೊ ವಾಟರ್ಗೆ ನಾವು ಏನು ಪದಗಳಿಂದ ಚಾರ್ಜ್ ಮಾಡ್ತೀವಿ ಅದು ನಮಗೆ ಮ್ಯಾನಿಫೆಸ್ಟ್ ಮಾಡುತ್ತೆ. ಏನೇನು ಮಾಡಬೇಕು ಯೂಶಲಿ? ಸಿಂಪಲ್ ಮ್ಯಾನಿಫೆಸ್ಟೇಷನ್. ಸೊ ನೀರು ಗ್ಲಾಸು, ಹೆಂಗೂ ನೀರು ಕುಡಿತೀವಿ ನಾವು ಡೈಲಿ, ಬೆಳಗ್ಗೆ ರಾತ್ರಿ ದಿನನಿತ್ಯ ಕುಡಿತಾ ಇರ್ತೀವಿ. ಅಟ್ಲೀಸ್ಟ್ ನಾನು ಹೇಳೋದು ರಾತ್ರಿ ಮಲಗಬೇಕಾದ್ರೆ, ಬೆಳಗ್ಗೆ ಎದ್ದಾಗ ಮಾಡ್ತಿರೋ ಇಲ್ಲ, ಬಟ್ ರಾತ್ರಿ ಅಂತೂ ಕಂಪಲ್ಸರಿ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ರಾತ್ರಿ ಮಾಡಿ ಆ ನೀರು ಕುಡಿದು ಮಲಗಿದಾಗ ಹೋಲ್ ನೈಟ್ ಆ ನೀರು ನಮ್ಮ ಬಾಡಿನಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಚೇಂಜ್ ಮಾಡುತ್ತೆ, ಮ್ಯಾನಿಫೆಸ್ಟ್ ಮಾಡೋ ಥರ ಮಾಡುತ್ತೆ. ನೀರನ್ನು ತುಂಬಿಸ್ಕೊಂಡು ಎರಡೂ ಕೈಯಿಂದ ಈ ಥರ ಹೋಲ್ಡ್ ಮಾಡಿ, ನೀರಿಗೆ ನಮಗೇನು ಬೇಕು ಅದನ್ನೆಲ್ಲ ಹೇಳೋವಂಥದ್ದು. ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ 5 lakh rupees ಮಂತ್ಲಿ ಅರ್ನಿಂಗ್ಸ್. ತಿಂಗಳಿಗೆ 5 ಲಕ್ಷ ರೂಪಾಯಿ ದುಡಿಮೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವಾಟರ್, ನನ್ನ ದೇಹದ ಎಲ್ಲ ಅಂಗಾಂಗಗಳು ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ವಾಟರ್, ನನ್ನ ಲೈಫಲ್ಲಿ ಆರೋಗ್ಯವನ್ನು ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ವಾಟರ್, ನನಗೆ ಪ್ರಮೋಷನ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ವಾಟರ್, ಪ್ರಮೋಷನ್ನು ಪರ್ಟಿಕ್ಯುಲರಾಗಿ ಹೇಳ್ಬೋದು, ನನಗೆ ಅಸಿಸ್ಟೆಂಟ್ ಮ್ಯಾನೇಜರಾಗಿ ಪ್ರಮೋಷನ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ವಾಟರ್ ಫಾರ್ ಕಾರ್, ಸೊ ನನ್ನ ಡ್ರೀಮ್ ಕಾರ್ನ ನಾನು ಬೈ ಮಾಡಿರೋದಕ್ಕೆ. ಥ್ಯಾಂಕ್ ಯು ವಾಟರ್ ಫಾರ್ ಗಿವಿಂಗ್ ಮೀ ಡ್ರೀಮ್ ಹೌಸ್, 30-40 ಸೈಟ್ ಮನೆ ಕಟ್ಟಿರೋಕ್ಕೆ ಸಹಾಯ ಮಾಡೋದಕ್ಕೆ. ಥ್ಯಾಂಕ್ ಯು ವಾಟರ್. ಈ ಥರ ಪ್ರತಿಯೊಂದಕ್ಕೂ ನಮ್ಮ ವಿಶಸ್ನ ಹೇಳ್ತಾ ಆ್ಯಸ್ ಇಫ್ ಆಲ್ರೆಡಿ ಆಗಿದೆ ಅನ್ನೋ ಥರ ನೀರಿಗೆ ಎನರ್ಜೈಸ್ ಮಾಡ್ತಾ ಆರಾಮಾಗಿ ಸಿಪ್ ಮಾಡಿ ಫೀಲ್ ಮಾಡ್ತಾ ಕುಡಿಬೇಕು. ಘಟಘಟ ಅಂತ ಕುಡಿಯೋದಕ್ಕಿಂತ ಸಿಪ್ ಮಾಡ್ತಾ, ಎಂಜಾಯ್ ಮಾಡ್ತಾ, ಫೀಲ್ ಮಾಡ್ತಾ ಕುಡಿದಾಗ ಈ ವಾಟರ್ ಇವಾಗ ಏನಾಗಿದೆ, ಮ್ಯಾಜಿಕಲ್ ವಾಟರ್ ಆಗಿದೆ. ನಮ್ಮ ಒಂದು ವಿಶ್ನ ಮ್ಯಾನಿಫೆಸ್ಟ್ ಮಾಡಿದ್ದೀವಿ, ಇದರಲ್ಲಿ ಚಾರ್ಜ್ ಮಾಡಿದ್ದೀವಿ. ಇದು ನಾರ್ಮಲ್ ವಾಟರ್ ಅಲ್ಲ, ಇದು ಇವಾಗ ಮ್ಯಾಜಿಕಲ್ ವಾಟರ್. ಈ ನೀರು ಹೀಲ್ ಮಾಡುತ್ತೆ, ಈ ನೀರು ಮ್ಯಾನಿಫೆಸ್ಟ್ ಮಾಡುತ್ತೆ. ಸೊ ಇದಕ್ಕೆ ಇಷ್ಟೇ ಕುಡಿಬೇಕಂತ ಏನಾರು ಇದೆಯಾ? ನಥಿಂಗ್, ಮಾಮೂಲಿ ಒಂದು ಗ್ಲಾಸ್ ಏನು ನೀವು ಚಾರ್ಜ್ ಮಾಡಿದ್ರೆ ಅಷ್ಟು ನೀರು ಕುಡಿ. ಅಷ್ಟು ಕುಡಿలేదు. ಜನರಲಿ ಈಗ ರಾತ್ರಿ ಒಂದು ಗ್ಲಾಸ್ ನೀರು ಕುಡಿತಾರಲ್ವಾ. ಸೊ ಸಮ್ ಫನಿ ಕ್ವೆಶನ್ಸ್ ಪೀಪಲ್ ವುಡ್ ಹ್ಯಾವ್ ಆಸ್ಕ್ಡ್ ಯು. ಈಗ ಯಾರೋ ಮ್ಯಾನಿಫೆಸ್ಟ್ ಮಾಡಿಟ್ಟಿರೋ ನೀರನ್ನು ಬೇರೆಯವ್ರು ಕುಡಿದ್ರೆ ಏನಾಗುತ್ತೆ? ಕುಡಿಬೋದು, ಕುಡಿಬಾರ್ದಂತೇನಿಲ್ಲ. ಅಗೇನ್ ಇದೆಲ್ಲ ಒಂಥರ ಸೈನ್ಸ್ ಅಂತ ಹೇಳ್ಬೋದು. ನೋಡಿ, ಹಿಂದಿನ ಕಾಲದಲ್ಲಿ ಅಥವಾ ನಾವು ಮೂವಿಗಳೆಲ್ಲ ನೋಡಿದ್ದೀವಿ, ಶಾಪ ಹಾಕಿದಾಗ ಹೆಂಗೆ ಹಾಕ್ತಾಯಿದ್ರು. ಸೊ ನೀರಿಗೆ ಎನರ್ಜಿ ಇದೆ. ನೀರಿಗೆ ಮಂತ್ರ ಹೇಳಿಬಿಟ್ಟು ಹಾಕಿದಾಗ ಅದು ಶಾಪ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಅಥವಾ ಆಶೀರ್ವಾದ ಮಾಡಿದಾಗಲೂ ನೀರಿಗೆ ಮಂತ್ರ ಹೇಳಿಬಿಟ್ಟು ಆಶೀರ್ವಾದ ಮಾಡೋದು ಆ ಥರನೂ ಎಲ್ಲ ಇದೆ. ಇದು ಒಂಥರ ಸೈನ್ಸೇ. ವಾಟರ್ ಹ್ಯಾಸ್ ಎನರ್ಜಿ. So whatever somebody has manifested will start affecting the other person. ಎಸ್, ಆ್ಯಕ್ಚುಲಿ ನಾವು ಮ್ಯಾನಿಫೆಸ್ಟ್ ಮಾಡಿದಾಗ ನಮಗೆ ನೀರದು ನಾವು ಕುಡಿಬೇಕು. ಈಗ ಬೇರೆಯವ್ರಿಗೆ ಬೇಕಂದರೆ ಅವ್ರಿಗೆ ಮಾಡಿ ಅಂತಲೇ ಹೇಳೋಂಥದ್ದು. ಈವನ್ ಬಟ್ ನಾವು ಒಂದು ರೀತಿ ಒಳ್ಳೆ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಏಜ್ ಆದವ್ರು ಇರ್ತಾರೆ, ಅವ್ರು ಫಾಲೋ ಮಾಡಲ್ಲ, ಮನೆಯಲ್ಲಿ ಮಕ್ಕಳು ಮಾಡಲ್ಲ, ಮಕ್ಕಳಿಗೆ ನಾನು ಮಾಡಿ ಕೊಡ್ಬೋದಾ ಗುರುಗಳೇ, ಮಾಡ್ಬೋದಾ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೋಲ್ಡ್ ದ ವಾಟರ್ ಬಾಟಲ್ ಅಥವಾ ನೀರಿನ ಗ್ಲಾಸು. ಸೊ ನನ್ನ ಮಗ ತುಂಬ ಬ್ರಿಲಿಯಂಟ್ ಆಗ್ತಾಯಿದ್ದಾನೆ, 90% ಸ್ಕೋರ್ ತೆಗಿತಾ ಇದ್ದಾನೆ, ಮ್ಯಾಥಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಒಳ್ಳೆ ಹುಡುಗ ಆಗಿದ್ದಾನೆ, ಒಳ್ಳೆ ಮಾತು ಕೇಳ್ತಾ ಇದ್ದಾನೆ, ಆ್ಯಂಡ್ ವೆರಿ ಹ್ಯಾಪಿಯಾಗಿದ್ದಾನೆ, ತುಂಬ ಮೆಮೊರಿ ಸ್ಟ್ರಾಂಗ್ ಆಗ್ತಾಯಿದೆ, ಎಲ್ಲ ಮಾತು ಕೇಳ್ತಾ ಇದ್ದಾನೆ. ವಾಟರ್ ಚಾರ್ಜ್ ಮಾಡಿ ಕೊಡಿ, ನೀರು ಕುಡೀಲಿ. 21 days 30 days ಮಾಡಿ ನೋಡಿ, ಸಿ ದ ಮ್ಯಾಜಿಕ್. ವರ್ಕ್ಸ್. ಈ ಥರ ನಮ್ಮ ಎಷ್ಟೋ ಜನ ಸ್ಟೂಡೆಂಟ್ಸ್ ಕಲ್ತ್ಕೊಂಡಿದ್ದರಿಂದ ವಂಡರ್ಫುಲ್ ರಿಸಲ್ಟ್ಸ್ನ ಪಡೆದಿದ್ದಾರೆ, ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಹೀಲ್ ಮಾಡಿದ್ದಾರೆ, ಎಂತೆಂಥ ಸ್ಟೋರಿಗಳು ಹೇಳಿದ್ದಾರೆ ನನಗೆ. ಇಟ್ ಈಸ್ ಅಮೇಝಿಂಗ್. ಸಕ್ಕತ್ತಾಗಿ ವರ್ಕ್ ಆಗುತ್ತೆ.
ಮ್ಯಾನಿಫೆಸ್ಟ್ ಕನ್ಸೀವ್ ಆಗಿದ್ದಾರೆ ಎಷ್ಟೋ ವರ್ಷಗಳಿಂದ ಕನ್ಸೀವ್ ಆಗದೆ ಇದ್ದಂಥವರು ಥ್ರೂ ದಿಸ್ ವಾಟರ್ ಮ್ಯಾನಿಫೆಸ್ಟೇಷನ್ ಕನ್ಸೀವ್ ಆಗಿದ್ದಾರೆ, ಕೋರ್ಟ್ ಕೇಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದಾರೆ, ಪ್ರಮೋಷನ್ ಆಗಿದೆ, ಅಥವಾ ಟ್ರಾನ್ಸ್ಫರ್ ಆಗಬೇಕಾಗಿದ್ದು ಅಂದರೆ ಟ್ರಾನ್ಸ್ಫರ್ ಆಗ್ತಾಯಿತ್ತು, ಆ ಟ್ರಾನ್ಸ್ಫರ್ ಆಗಬಾರ್ದು ಅಂಥೇಳಿ ಇದೇ ಜಾಗದಲ್ಲಿ ಇರಬೇಕಂತ ಮ್ಯಾನಿಫೆಸ್ಟ್ ಮಾಡಿರೋದು ಅದು ಆಗಿದೆ, ಬರಬೇಕಾಗಿರೋ ದುಡ್ಡು ಸ್ಟಕ್ ಆಗಿರೋದು ಅದು ಬಂದಿದೆ. ಈ ಥರ ತುಂಬ ಇದೆ, ಎರಡಲ್ಲಿ ಲಿಸ್ಟ್ ತುಂಬ ಈ ಇದೆ. ಥರ ಏನಾದ್ರು ಇದೆಯಾ? ಇದನ್ನು ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೇನಾದ್ರು ಯೂನಿವರ್ಸಲ್ಲಿ ಪ್ರಾಕ್ಟಿಕಲ್ ಥಿಂಗ್ ಮ್ಯಾನಿಫೆಸ್ಟ್ ಮಾಡ್ಬೋದಲ್ವಾ? ಈಗ ನಾನು ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಸಿಂಪಲ್. ರೈಟ್ ನೌ ನಾನು ಈ ವರ್ಷದಲ್ಲಿ ನಾನು ಚಂದ್ರದ ಮೇಲೆ ಹೋಗಬೇಕು, ಅದು ಒಂದು ಆಸೆ. ಚಂದ್ರದ ಮೇಲೆ ಹೋಗ್ಬೇಕು ಅನ್ನೋದು ಇಸ್ ಈ ವರ್ಷ ಪ್ರಾಕ್ಟಿಕಲ್ ನಾಟ್ ಪಾಸಿಬಲ್. ರೈಟ್ ನೌ ಐ ಆಮ್ ಥಿಂಕಿಂಗ್ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಬಿಕಾಸ್ ಆ ಥರ ಒಂದು ಸಪೋರ್ಟ್ ಸಿಕ್ಕಬೇಕು, ಅಥವಾ ಏನಕ್ಕೆ ಹೋಗ್ತೀನಿ ಅನ್ನೋದು ಬೇಕು, ಅಥವಾ ಅದಕ್ಕೆ ಅದೇ ಥರ ದುಡ್ಡು ಬೇಕು, ಅಥವಾ ಎಲ್ಲನೂ ಬೇಕು. ಆ್ಯಂಡ್ ದೆರ್ ಇಸ್ ನೋ ರೀಸನ್ ಫಾರ್ ಇಟ್ ಆ್ಯಕ್ಚುಲಿ. ಸೊ ಏನೇ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂದರೆ ಅದು ನಮಗೆ ಆ್ಯಕ್ಚುಲಿ ನೀಡ್ ಇದೆಯಾ, ಅದು ಪರ್ಪಸ್ ಇದೆಯಾ, ಅದು ಅವಶ್ಯಕತೆ ಇದೆಯಾ ಅನ್ನೋದು ಇದೆ. ಸಮಥಿಂಗ್ ಇಲ್ಲಾಜಿಕಲ್ ಈಸ್ ನಾಟ್ ಪಾಸಿಬಲ್. ನಾನು ಯು ಎಸ್ಗೆ ನಾನು ಪ್ರೆಸಿಡೆಂಟ್ ಆಗ್ತೀನಿ ಅನ್ನೋದು ಅದು ಪ್ರಾಕ್ಟಿಕಲ್ ಅಲ್ವಾ? ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಅ ಯು ಎಸ್ ಸಿಟಿಸನ್. ಈ ಮ್ಯಾನಿಫೆಸ್ಟೇಷನಲ್ಲೇ ಒಂದು ರೂಲ್ ಇದೆ, ಡೋಂಟ್ ಗೆಟ್ ಲಾಜಿಕಲ್. ಏನು ಬೇಕೋ ಕೇಳಿ, ನೀವೇ ಇದು ಬೇಕಾ ಬೇಡವಾ ಥರ ಹಾಕೋಬಾರ್ದು ಅಂತೆಲ್ಲ ಇದೆಯಲ್ಲ. ಸೊ ಇಸ್ ದಟ್ ಟ್ರೂ? ಹಂಗನ್ಬಿಟ್ಟು ಈಗ ನಾನು ಹೇಳೋವಂಥದ್ದು ವಿಚ್ ಈಸ್ ಪ್ರಾಕ್ಟಿಕಲ್ ಆ್ಯಂಡ್ ಪಾಸಿಬಲ್ ಅನ್ನೋದನ್ನು ಕೇಳಿದಾಗ ಒಪ್ಕೊಳ್ಳೋಣ. ಈಗ ಐ ಮೇಲ್, ಆ ಥರ. ಸೊ ಕ್ಯಾನ್ ಐ ಗೆಟ್ ಕನ್ಸೀವ್? ನಾಟ್ ಪಾಸಿಬಲ್, ರೈಟ್? ಆ ಥರ ಈಗ ಅದೆಲ್ಲ ಇಲ್ಲಾಜಿಕಲ್ ಆಗಿಬಿಡುತ್ತೆ. ಆ ಥರನೂ ಎಲ್ಲ ಟ್ರೈ ಮಾಡೋರಿದ್ದಾರೆ. ಟ್ರೈ ಮಾಡೋದಂತಲ್ಲ, ಎಕ್ಸಾಂಪಲ್ ನಾನು ಕೊಡ್ತಾರಂಥದ್ದು. ಇಫ್ ಐ ಆಮ್ ನಾಟ್ ಅ ಯು ಎಸ್ ಪ್ರೆಸಿಡೆಂಟ್, ಐ ಮೀನ್ ಯು ಎಸ್ ಸಿಟಿಸನ್ನೇ ಅಲ್ಲ ಅಂದಮೇಲಿಂದ ನಾನು ಯು ಎಸ್ ಪ್ರೆಸಿಡೆಂಟ್ ಆಗಬೇಕಂತ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದರೆ ಅದು ನಾನು ಇಲ್ಲಿ ಕೂತ್ಕೊಂಡು ಹೋಗಲಿ, ಅಟ್ಲೀಸ್ಟ್ ನಾನು ಯು ಎಸ್ ಅಲ್ಲಿದ್ದೀನಿ, ಅಲ್ಲಿ ಸಿಟಿಸನ್ಶಿಪ್ ತೊಗೊಂಡಿದ್ದೀನಿ ಅಂದರೆ ಅದು ಒಂದು ಮಾತು ಟ್ರೈ ಮಾಡೋಣ ಅಂತಲೂ ಹೇಳ್ಬೋದು. ಬಟ್ ನಾನು ಅಲ್ಲಿನ ಸಿಟಿಸನ್ನೇ ಅಲ್ಲ, ನಾನು ಇಂಡಿಯಾದಲ್ಲಿ ಕೂತಿದ್ದೀನಿ. ಹೌ ಕ್ಯಾನ್ ಇಟ್ ಪಾಸಿಬಲ್? ಟೆಲ್ ಮಿ. ಸೊ ಮ್ಯಾಜಿಕ್ಗೂ ಆಗುತ್ತೆ, ಬಟ್ ಮ್ಯಾಜಿಕ್ ಈಸ್ ಶುಡ್ ಬಿ ವಿಚ್ ಈಸ್ ನನಗೆ ಬೇಕು ಅನ್ನೋ ಥರ ಇರಬೇಕು, ನನಗದು ಯೂಸ್ಫುಲ್ ಇರಬೇಕು, ನನಗೆ ಅದು ವರ್ತ್ ಇರಬೇಕು. ಅದು ನನ್ನ ಲೈಫಲ್ಲಿ ಬಂದರೆ ಅದರಿಂದ ನನಗೆ ಒಂದು ಉದ್ದೇಶ ಪೂರಕ ಆಗಬೇಕು ಅಂಥದ್ದಿರಬೇಕು.